ಬಂಗಾರಮ್ಮ ಇದೇನೇನಿಯ ಆ ಮನೆಯಾಳಿ ಕಿತ್ತೋದು ಮನೆಯಾಳಿಯ ಮನೆ ಇದೇನೇನೆ. ಕರೀರಿ ಮನೆಯಾಳಿನ. ಲೇ ಮನೆಯಾಳಿ ಬಾರ ಈಚೆ ಕಡಿಕೆ. ಇದೆ ತಾನೆ, ನಿಜವಾಗೂ ಇದೆ ತಾನೆ ಮನೆ? ಹ್ಞೂ ಬಂಗಾರಮ್ಮರೇ, ಎಲ್ಲ ವಿಚಾರಿಸ್ಕೊಂಡು ತಿಳ್ಕೊಂಡು ಬಂದಿದ್ದೀನಿ. ಅಕ್ಕಪಕ್ಕದ ಮನೆಯರ್ತಾಗೆಲ್ಲನೂ ಅಡ್ರೆಸ್ ಗಿಡ್ರೆಸ್ ಎಲ್ಲ ಹೇಳಿದ್ಲಂತೆ. ನಾನು ಅದನ್ನ ನೋಡೇನಿಯ ತಿಳ್ಕೊಂಬಿಟ್ಟು ಏನಿಯ ಬಂದಿರೋದು. ನಾನು ಗೊತ್ತಲ್ಲ ಮೊದ್ಲೇನಿಯ ಇಂಥವೆಲ್ಲ ತಿಳ್ಕೊಂಡ್ರೆ ಎತ್ತಿದ ಕೈ ಅಂತ ಹೇಳ್ಬಿಟ್ಟು. ನೀವು ಸುಮ್ಕಿರಿ, ಕರೀರಿ ಸುಮ್ಕೇನಿಯ. ಆ ಮನೆಯಾಳಿನ ಹಾಕೊಂಡು ಇವತ್ತು ರುಬ್ಬಿ ಚಟ್ನಿ ಮಾಡೇನಿಯ ಹೋಗ್ಬೇಕು. ಇಲ್ಲ ಅಂತಂದ್ರೆ ಅಷ್ಟೇ ನಮ್ಮನ್ನೆಲ್ಲ ಮುಳುಗಿಸ್ ತೇಲಿಸ್ತಾಳೆ. ಎಷ್ಟು ಒಡವೆ ಇತ್ತು ಮನೆಯಾಗೆ, ಎಲ್ಲ ಒತ್ಕೊಂಡು ಹೋಗಿರೋದು ನೋಡಿ ಇವಳು. ಕರೀರಿ. ಯಾವಳೆ ಇದೆಯಾ ಒಳಗಡೆ, ಮನೆ ಒಳಗಡೆ ಬಾರ್ಲೆ, ಈಚೆ ಕಡೆ ಬಾರ್ಲೆ. ಇವತ್ತು ಐದು ಬಾನಿಂಗ್ ಮಾರಿ ಹಬ್ಬ ಬಾ. ಈ ಬಂಗಾರಮ್ಮನ ಹತ್ರ ತಗ್ಲಾಕೊಂಡಿದ್ಯಾ ಅಂದ್ರೆ ಇವತ್ತು ನಿನ್ ಗ್ರಾಚಾರ ಕೆಟ್ಟೈತೆ ಅಂತಾನೆ ನೀ ಅರ್ಥ. ಕೆಟ್ಟು ಹೋಗ್ಬಿಟ್ಟೈತೆ ಬಿಡು ನಿನ್ಗಂತುನುವೆ. ಬಾ ಈಚೆ ಕಡಿಕೆ ಮನ್ಯಾಳಿ. ನನ್ನ ಮನೆಗೆ ಬಂದ್ಬಿಟ್ಟು ನನ್ನೇನೇನಿಯಾ ನಮ್ಮನೇನೆ ದೋಚ್ಕೊಂಡು ಬಂದಿದ್ಯೇನೆ. ಒಡವೆ ಮನೆ ಹಾಳಾಗ ಆಸ್ತಿ ಪತ್ರ ಎಲ್ಲ ದೋಚ್ಕೊಂಡು ಬಂದಿದ್ಯೇನೆ. ಬಾರೆ ಮೊಳ್ಳಿ ನೋಡ್ರೆ ಮಾಡೋದ್ ಮಾಡ್ಬಿಟ್ಟು ಹೆಂಗ್ ಬಂದು ನಿಂತ್ಕೊಂಡವಳೆ ಅಂತ. ಬಂಗಾರಮ್ಮರೇ ನೀವೇನಿಲ್ಲಿ? ನವರಂಗಿ ಆಟಗಳು ನಾವು ಬೇಜಾನ್ ಆಡ್ಕೊಂಬಿಟ್ಟು ಬಂದಿದೀವಿ. ಇಂಥ ನವರಂಗಿ ಆಟಗಳನ್ನ ಲೇ ಕಿತ್ತೋದ್ ಮನೆಯಾಳಿ. ನಿನ್ನ ಮಕ್ಕಿಷ್ಟು ಬೆಂಕಿ ಯಾಕ? ನಿನಗೆ ಬರ್ಬಾರ್ದು ಬರ ಆಪತ್ ಬಂದು ಚಾಪೆ ಸಿತ್ಕೊಂಡು ಹೋಗ. ನಾನು ಇಲ್ದಿರೋ ಟೇಮಾಗೆ ಬಂದ್ಬಿಟ್ಟು ಮನೆಗೆ ಬಂದ್ಬಿಟ್ಟು ಏನೇ ಮಾಡಿದ್ಯಾ ಲೌಡಿ? ಮನೆಗಿರೋದೆಲ್ಲ ದೋಚ್ಕೊಂಡು ಹೋಗೋದಲ್ದೆ ಆಸ್ತಿ ಪತ್ರ ಎಲ್ಲ ದೋಚ್ಕೊಂಡು ಹೋಗ್ಬಿಟ್ಟಿದ್ಯಾ. ನನ್ನ ಗಂಡ ಅಮಾಯಕ ಇರ್ಬೋದು, ನಾನಲ್ಲ. ಈ ಬಂಗಾರಿ ಅಮಾಯಕಿ ಅಲ್ಲ. ಸಿಗುತ್ ವಾರಣ ಕಟ್ಬಿಡ್ತೀನಿ ನಾನಂತೂನುವೆ. ನಮ್ಮ ಮನೆಗೆ ಬಂದು ನನ್ನ ಜಾಗದಾಗೆ ಕುಂತ್ಕೊಂಡು ದೌಲತ್ ಮಾಡಿ ನನ್ನ ಜೈಲಿಂದ ಬಿಡಿಸ್ಕೊಂಡ್ಬಿಟ್ಟು ಬರೋ ಕಾಸು ಕೊಡು ಅಂದ್ರೂ ನಮ್ಮ ಬೀಗ್ತಿ ಬಂದು ಕೇಳಿದ್ರು ಕೊಡ್ದಿದ್ದಂಗೆ ಓಡಿಸ್ಬಿಟ್ಟು ಏನೇನೆಲ್ಲ ಸರ್ಕಸ್ ಮಾಡ್ಬಿಟ್ಟೆ ಅಲ್ವಾ. ನಾನು ಏನು ಕೇಳಲ್ಲ ಮಾಡಲ್ಲ. ಇನ್ನು ಈ ಬಂಗಾರಿ ಜೈಲಿಂದ ಬರೋದೇ ಇಲ್ಲ ಅಂತ ಅನ್ಕೊಬಿಟ್ಟಿದ್ದೆ ಅಲ್ವಾ ನೀನು? ಕಿತ್ತೋದು ಮನೆಯಾಳಿ. ಅಯ್ಯಮ್ಮ, ಅಯ್ಯೋ ಬಂಗಾರಮ್ಮ ಹೊಡಿಬೇಡ ಕಣಮ್ಮ. ಅಯ್ಯೋ ಹೊಡಿಬೇಡಿ. ಅಯ್ಯೋ ಹಾಕಂತ ತೊದುಕಿ ಈ ಬೊಡ್ಡಿಗೆ. ಏನೇ ನಮ್ ಬೀಗ್ ತಮ್ಮನ್ ಬಿಡಿಸ್ಕೊಂಡ್ಬಿಟ್ಟು ಬರ್ಬೇಕು ಕಾಸು ಕೊಡೆ ಅಂತ ಹೇಳಿದ್ರೆ ಕಾಸು ಕೊಡ್ತಿದ್ದಂಗೆ ಕುಂದ್ಕೊಬಿಟ್ಟಿದ್ದೆ ಅಲ್ವಾ ನೀನು? ಕೊಡಕ್ಕಿಲ್ವೇ? ಅವಳು ಮನೆಯಾಳಿ ಮನೆಯಿಂದ ಈಚೆ ಕಡೆಗೆ ಬರಕ್ಕಿಲ್ವೇ? ಹಂಗೆ ಇರ್ಬೇಕೆ? ಜೈಲಿಂದ ಈಚೆ ಕಡೆಗೆ ಬರಕ್ಕಿಲ್ವೇ? ಅಲ್ಲೇ ಬಿದ್ದಿರ್ಬೇಕೆ ಅವಳು ಅಂತ ಹೇಳ್ಬಿಟ್ಟು ಬಿಲ್ಡಪ್ ಕೊಡ್ತಾ ಇದ್ದೆ ಅಲ್ವೇನೆ? ನೋಡ್ದ ಹೆಂಗ್ ಕರ್ಕೊಂಡ್ಬಿಟ್ಟು ಬಂದಿದ್ದೀನಿ. ನೀನು ನಮ್ ಬೀಗ್ ತಮ್ಮ ಬಂಗಾರಮ್ಮನ ಸಮುಖ ನಿಂತ್ಕೊಬಿಟ್ಟಿದ್ಯೇನು ನೀನು? ಅಯ್ಯೋ ಇಲ್ಲ, ಅಯ್ಯೋ ಹೊಡಿಬೇಡಿ. ಅಯ್ಯೋ ಬಂದಿದ್ದೆ ಬಂಗಾರಮ್ಮ, ಬಂದಿದ್ದೆ ಬಿಟ್ಬಿಡು. ಯವ್ವ ನಾನ್ ಸತ್ತೆ. ಯವ್ವ ಬಿಡ್ರವ್ವ ನನ್ನ. ಏನೋ ಸಣ್ಣ ಪುಟ್ಟ ತಪ್ಪು ಮಾಡಿದಕ್ಕೆ ಈ ಪಾಟಿ ಹಿಡ್ಕೊಂಡು ಹೊಡಿತಿದ್ರಲ್ಲ. ಯವ್ವ ಬಿಡ್ರೆ ತಾಯಿ, ನಮ್ಮವ್ವ ಬಿಡ್ರೆ. ನಿಮ್ಮ ಒಡವೆ ತಾನೇ ಸೇಟು ತಗಡ ಇಕ್ಬಿಟ್ಟಿದೀನಿ, ತಂದ್ಬಿಟ್ಟು ಕೊಟ್ಬಿಡ್ತೀನಿ ಬಿಡಿಸ್ಕೊಂಡು. ಏನೋ ಹೊಸಿ ಕಷ್ಟ ಇತ್ತು ನನಗೂನುವೆ, ಅದಕ್ಕೆ ಒಡವೆ ತಂದು ಅಡ ಇಕ್ಬಿಟ್ಟು ಕಾಸ ತಗೊಬಿಟ್ಟು ಬಂದಿದ್ದೆ ಅಷ್ಟೇ. ನೀನಿಯ ಬಂಗಾರಮ್ಮ ನನಗೊಂದು ತಿಂಗಳು ಟೈಮ್ ಕೊಡು, ಎಲ್ಲ ಬಿಡಿಸ್ಕೊಂಬಿಟ್ಟು ಬಂದ್ಬಿಟ್ಟು ಹಂಗೆ ಕೊಟ್ಬಿಡ್ತೀನಿ. ಬಿಡ್ಬೇಡಮ್ಮ ಅವಳನ್ನ. ನೀ ನನಗೆ ಅಂತ ಮಾಡ್ಸಿಕ್ಕಿರೋ ಒಡವೆ ಎಲ್ಲ ದೇಬ್ಕೊಂಡು ಹೋಗ್ಬಿಟ್ಟು ಯಾವನ ಹತ್ರನೂ ಎಲ್ಲ ಅಡೈಕವಳೆ ಅಂತಂದ್ರೆ ಅದೆಲ್ಲ ನನಗೆ ಬೇಕಿಲ್ಲ. ನನ್ನ ಒಡವೆ ನನಗೆ ಈಗಲೇ ಬೇಕು, ಈ ಕ್ಷಣನೇ ಬೇಕು ನನಗೆ ಅಷ್ಟೇನೆ. ಈ ಕ್ಷಣ ವಿತ್ತಿನ್ ಸೆಕೆಂಡಾಗ ನನಗೆ ಬೇಕು ಅಷ್ಟೇನೆಯ. ನಮ್ಮ ಒಡವೆ ತಗೊಂಡೋಗಿ ಅಡೈಕಕ್ಕೆ ನೀನು ಯಾ ಸೀಮೆ ದೊಣ್ಣೆ ನಾಯ್ಕಿ ಅಂತ ಇಕ್ಕಿದೀಯ ನೀನು ಯಾಕೆ ತಗೊಂಡೋಗಿ ಇಕ್ಕದೆ ನೀನು ಮನೆಯಾಳಿ? ಅಯ್ಯೋ ಯವ್ವ ಕಾಪಾಡ್ರಿ ನನ್ನನ್ನು ಕಾಪಾಡ್ರಿ, ಯಾರನ್ನ ಕಾಪಾಡ್ರಿ. ಅಯ್ಯೋ ನನ್ನ ಕಾಪಾಡ್ರಿ. ಈ ಬಂಗಾರಮ್ಮ ನನ್ನ ಸಾಯಿಸ್ಬಿಡ್ತಾಳೆ, ಕಾಪಾಡ್ರಿ. ಅಯ್ಯೋ ಬಂಗಾರಮ್ಮ ನಾನು ಏನು ತಪ್ಪು ಮಾಡಿಲ್ಲ ಅಂದ್ರೂ ಹಿಂಗೆ ಹಿಡ್ಕೊಂಡು ಹೊಡಿತಿದ್ಯಲ್ಲ ಬಂಗಾರಮ್ಮ. ಬಿಟ್ಬಿಡು, ನನ್ನ ಏನು ತಪ್ಪೆ ಮಾಡಿಲ್ಲ. ನಾನು ಬಂದು ಮನೆಗೆ ನಿಂತರೇನಿಯ ಒಡವೆ ಎಲ್ಲ ದೇಬ್ಕೊಂಬಿಟ್ಟು ಬಂದಿದ್ದೀನಿ. ಶಾನೆ ಎಲ್ಲ ಸ್ವಲ್ಪ ಕೊಟ್ಬಿಡ್ತೀನಿ, ಎಲ್ಲ ಕೊಟ್ಬಿಡ್ತೀನಿ. ನಿಜ ಒಪ್ಕೊತಾ ಇದೀನಿ ತಾನೇ, ಕೊಟ್ಬಿಡ್ತೀನಿ. ಬೇಕಾರೆ ಈ ಮನೆ ಪೇಪರ್ ನಿಮ್ಗೆ ನೀಯೇ ಕೊಟ್ಬಿಡ್ತೀನಿ. ಒಂದು 2 ದಿನ ಮಡಿಕೊಂಡ್ರಿ, ಬಿಡಿಸ್ಕೊಂಬಿಟ್ಟು ಬರಗಂಟನೂ ಮಡಿಕೊಂಡ್ರಿ ನೀವೇನೇನಿಯ. ಆಮೇಗಿಂದ ಬೇಕಾರೆ ನೀವು ಏನೋ ಮಾಡಿವ್ರಂತೆ ಮೇಡಮ್ಮೋರೆ. ಬಂಗಾರಮ್ಮೋರೆ, ಮೇಡಮ್ಮೋರೆ ಎಲ್ಲ ಪದಗಳು ಒಂದೇಕಿಂತ ಬರ್ತಾವ ಈಚೆ ಕಡೆಗೆ. ಪರವಾಗಿಲ್ಲ ಲೇ ಮನೆಯಾಳಿ, ಒಡವೆ ಎತ್ಕೊಬಿಟ್ಟು ಬಂದಿರೋದನ್ನ ನಾನು ಹೆಂಗ್ ಬಿಡಿಸ್ಕೊಬಿಟ್ಟು ವಸೂಲಿ ಮಾಡ್ಬೇಕು ಅಂತ ನನಗೆ ಗೊತ್ತು. ನಿನ್ನ ಮನೆ ಕಾಯ ನಮ್ಮ ಜಮೀನ್ ಪತ್ರಗಳು, ನಮ್ಮ ಮನೆ ಪತ್ರಗಳು ಎಲ್ಲ ಕದ್ಕೊಬಿಟ್ಟು ಬಂದಿದ್ಯಲ್ಲ. ಮೊದ್ಲ ಪತ್ರವ ಕೊಡು. ಯಾವ ಪತ್ರ ನನ್ನ ಎತ್ಕೊಬಿಟ್ಟು ಬಂದಿಲ್ಲ ಬಂಗಾರಮ್ಮ. ನನ್ನ ಮಾತು ಕೇಳು, ನಾನು ಯಾಕೆ ಎತ್ಕೊಬಿಟ್ಟು ಬರ್ಲಿ? ಯಪ್ಪ ನಿಜವಾಗೂ ಎತ್ಕೊಂಬಿಟ್ಟು ಬಂದಿಲ್ಲ ನಾನು. ಅಯ್ಯೋ ನಿಜವಾಗೂ ಎತ್ಕೊ ಬಂದಿಲ್ಲ ಬಂಗಾರಮ್ಮ. ನಾನು ಯಾವ ಪತ್ರನೂ ಎತ್ಕೊಬಿಟ್ಟು ಬಂದಿಲ್ಲ. ಒಂಚೂರು ಕಾಸು ಒಡವೆ ಎತ್ಕೊಂಬಿಟ್ಟು ಬಂದೆ ಅಷ್ಟೇನೇನಿಯ. ನನ್ನ ದೇವ್ರನ್ನ ಕೇಳ್ತಿದ್ದೀನಿ, ನನ್ನ ಕಾಸು ಬಿಟ್ರೆ ನೀನು ಎತ್ಕೊಬಿಟ್ಟು ಬಂದಿಲ್ಲ. ಎಷ್ಟು ಸುಳ್ಳು ಹೇಳ್ತೀಯ ನೀನಂತೂ. ನೀನು ಹೇಳೋ ಸುಳ್ಳೆಲ್ಲ ನಮ್ಮಮ್ಮ ನಾನು ನಂಬಿಡ್ತೀನಿ ಅಂತ ಅನ್ಕೊಬಿಟ್ಟಿದ್ಯಾ? ಎಲ್ಲ ಸುಳ್ಳು ಬಗಳ್ತಾವಳೆ ಕಣಮ್ಮ. ಆಸ್ತಿ ಪತ್ರ ಎಲ್ಲ ಎತ್ಕೊಂಬಿಟ್ಟು ಬಂದವಳೆ, ಯಾಮರ್ಸ್ಬೋದು ಅಂತ ಹೇಳ್ಬಿಟ್ಟು ಅಮ್ಮನೇನಿಯ. ನೋಡೆ ಹಂಗೆಲ್ಲ ಆಸ್ತಿ ಪತ್ರ ತಗೊಬಿಟ್ಟು ಬಂದು ನೀನು ಬದುಕಿರ್ತೀಯ ಅನ್ನೋದಾದ್ರೆ ಸಾಧ್ಯನೇ ಇಲ್ಲ. ಎಳ್ಕೊಳಮ್ಮ ಇವಳನ್ನ ಹಾಕೊಂಡು ಚೆನ್ನಾಗೆ ನಮ್ಮ ಕರೆಂಟ್ ರೂಮ್ ಐತಲ್ಲ, ಆ ರೂಮ್ ಒಳಗಡೆ ಹಾಕೊಂಡು ಚೆನ್ನಾಗೆ ಬೆಂಡೆತ್ತು ರುಬ್ಬಿದ್ರೆ ಬಿಡ್ತಾಳೆ ಬಾಯಿನ. ಅವಾಗೇನೇ ಬಾಯಿ ಬಿಡೋದು, ಅಲ್ಲಿ ಗಂಟೆ ಇವಳು ಬಾಯಿ ಬಿಡಕ್ಕಿಲ್ಲ. ಕಂತ್ರಿ ನಮ್ಮ ಆಸ್ತಿ ಪತ್ರನೇ ಬೇಕಾಯ್ತಾ? ಇಲ್ಲಿ ಗಂಟ ನಮಗೆ ಸಿಕ್ಕಿಲ್ಲ ಅಂತಂದ್ರೆ ನಿನಗೆ ಸಿಗ್ಬೇಕಾ? ಇಷ್ಟು ವರ್ಷ ನಾವು ಮನೆಗೆ ಬೆಳೆದು ನೋಡಿ ಮಾಡಿ ಕಷ್ಟ ಸುಖ ಅನುಭವಿಸಿ ನಾವೇ ಸಾಯ್ತಿದೀವಿ. ನಮ್ಗೆ ಏನು ಸಿಗಲಿಲ್ಲ ಇಲ್ಲಿ ಗಂಟ, ನಿನಗೆ ಸಿಕ್ಬಿಡ್ತಾ?
ಈಗ ಹೇಳ್ತೀಯ ತಲೆ ಬುಲ್ಟೆ ಹೊಡಿಯಂಗ್ ಬಿಟ್ಬಿಡ್ಲ ಹೇಳು. ಹೇಳ್ತೀಯ ಬಿಟ್ಬಿಡ್ಲ. ಎರಡ್ರಾಗ ಒಂದು ಆಸ್ತಿ ಪತ್ರ ಎಲ್ಲ ಮಡಗಿದ್ಯಾ ಅಂತ ಹೇಳ್ಬಿಟ್ಟು ಹೇಳ್ಬೇಕು. ಲೇ ಮಗಳೇ, ಒಳಗಡೆ ಇವಳು ಮನೆ ಒಳಗಡೆ ಏನೇನೈತೋ ಎಲ್ಲ ಹುಡುಕಿ ತಡಕಿ, ಯಾ ಬೀರು ಬಿಡ್ಕೊಡ್ದು, ಏನು ಯಾ ಪಾತ್ರೆ ಪಗಡಿ ಏನು ಬಿಡ್ಬೇಡ, ಎಲ್ಲನೂ ಸರ್ಚ್ ಮಾಡ್ಕೊಂಬಿಟ್ಟು ಬಾವು. ಅಯ್ಯೋ, ನೀವ್ ಏನ್ ಹುಡುಕುದ್ರು ನಮ್ಮ ಮನೆಯಾಗ ಏನು ಸಿಗಕ್ಕಿಲ್ಲ. ತಂದಿದ್ದು ಒಡವೆ ಎಲ್ಲ ಅಡ ಇಕ್ಬಿಟ್ಟಿದೀನಿ. ಇನ್ನ ದುಡ್ಡು ಕಾಸೆಲ್ಲ ಹೊಸಿ ಖರ್ಚಾಗೋಗ್ಬಿಟ್ಟೈತೆ. ಏನೂ ಇಲ್ಲ ಮನೆಯಾಗ ಪತ್ರನೇ ಇಲ್ಲ ಬಂಗಾರಮ್ಮರೆ. ನನಗ್ ಪತ್ರ ಗಿತ್ರೆಲ್ಲ ಏನ್ ಗೊತ್ತಾಯ್ತದೆ? ನನಗ್ ಪತ್ರ ಓದಕ್ಕೆ ಬರಕ್ಕಿಲ್ಲ ಅಂತಂದ್ರೆ ನಿಮ್ಮ ಆಸ್ತಿ ಪತ್ರ ತಕೊಂಡ್ಬಿಟ್ಟು ನಾನೇನ್ ಮಾಡ್ಲಿ? ಒಂದ್ ಅಕ್ಷರನು ಓದಕ್ ಬರಕ್ಕಿಲ್ಲ ನನ್ಗಂತೂನುವೆ. ಏನು ಒಂದ್ ಅಕ್ಷರನು ಓದಕ್ ಬರಕ್ಕಿಲ್ಲ ನೋಡಿ ಸ್ಟಾರ್ಟ್ ಆಡ್ತೀಯಲ್ಲ? ನಿನ್ ಲೆಕ್ಕ ಹಾಕು. ನೀನು ಹೆಂಗ್ ನಂಬೋದು ಬಂಗಾರಮ್ಮರೆ? ನಂಗೆ ಏನು ಗೊತ್ತಿಲ್ಲ. ಆಸ್ತಿ ಪತ್ರ ಓದಕ್ಕೆ ಹೇಳುದ್ನಲ್ಲ ನಿಮ್ಗೆ, ಓದಕ್ಕೆ ಅಂತ ಏನು ಬರಕ್ಕಿಲ್ಲ. 10 ಪೈಸಾ ಓದಕ್ ಬರಕ್ಕಿಲ್ಲ. ಇನ್ ಅಷ್ಟೊಂದು ಪತ್ರಗಳು ನಾವು ಆಸ್ತಿ ಪತ್ರನೇ ಅಂತ ನನಗೆ ಹೆಂಗ್ ಗೊತ್ತಿರ್ತದೆ? ದೇವ್ರನ್ನೇ ಕೇಳ್ತೀನಿ. ಮನೆ ಎಲ್ಲ ಸರ್ಚ್ ಮಾಡ್ಕೊಳ್ಳಿ, ಇಲ್ಲ ಎಲ್ಲಾರ ಹೋಗ್ಬಿಟ್ಟು ನೋಡ್ಕೊಳ್ಳಿ, ಯಾರನ್ನ ಕೇಳ್ಕೊಳ್ಳಿ. ದೇವ್ರನ್ನೇ ಕೇಳ್ತೀನಿ. ಯಾವ ಪತ್ರನೂ ನನಗೆ ಗೊತ್ತಿಲ್ಲ. ಒಡವೆ ಆಸೆಗೆ ಒಡವೆ ಎತ್ಕೊಂಡ್ಬಿಟ್ಟು ಬಂದೆ, ದುಡ್ಡು ಎತ್ಕೊಂಡ್ಬಿಟ್ಟು ಬಂದೆ ಬಿಟ್ರೆ ನನಗೆ ಅಂತ ನನಗೆ ಏನೂ ಗೊತ್ತಿಲ್ಲ. ದಯವಿಟ್ಟು ನನ್ನನ್ನು ಬಿಟ್ಬಿಡಿ. ನನ್ನ ತೆಪ್ಪಾಗೋಯ್ತು, ಬಿಟ್ಬಿಡಿ ನನ್ನ. ಏನೋ ಎತ್ಕೊಂಡ್ಬಿಟ್ಟು ಬಂದಿರೋ ತೆಪ್ಪಿಗೆ ಎಲ್ಲ ವಾಪಸ್ ಬಿಡಿಸ್ಕೊಂಡ್ಬಿಟ್ಟು ಕೊಟ್ಬಿಡ್ತೀನಿ ನಿಮ್ಗೆ. ನೆನೆಯ ಬಿಟ್ಬಿಡಿ ನನಗೆ. ಆದರೆ ಪತ್ರ ಗಿತ್ರ ಅಂತ ಪೇಪರ್ ಗೀಪರ್ ಎಲ್ಲ ಏನೂ ತರಲಿಲ್ಲ ಬಂಗಾರಮ್ಮರೆ. ನಾನು ನನ್ನ ಮಾತು ನಂಬಿ ದೇವ್ರನ್ನೇ ಕೇಳ್ತಿದ್ದೀನಿ, ಸುಳ್ಳು ಹೇಳ್ತಿಲ್ಲ ನಾನು. ನೀನು ಹೇಳ್ತಿರೋದೆಲ್ಲ ನಿಜನಾ? ನಿನ್ಗೆ ಆಸ್ತಿ ಪತ್ರ ಗೊತ್ತಿಲ್ವಾ? ಇಲ್ಲ ಬಂಗಾರಮ್ಮ, ನಿಜವಾಗೂ ದೇವ್ರಾಣೆ ನನಗೆ ಗೊತ್ತಿಲ್ಲ. ಪತ್ರಗಳು ಓದಕ್ಕೂ ಬರಕಿಲ್ಲ ನನಗೆ. ಒಂದು ಅಕ್ಷರ ಆಂಬ ಅಕ್ಷರ ಬರಕಿಲ್ಲ. ನಿನ್ನ ಗಂಡನ ಮನೆಗೆ ಬಂದು ಹೋಗೋಣ ಯಾವಾಗೂ. ಆಮೇಲೆ ನೀನು ಜೈಲ್ಗೆ ಹೋಗಿದ್ಯಾ ಅಂತ ವಿಷಯ ಗೊತ್ತಾಯ್ತು. ಅದಕ್ಕೆ ನೀನು ನಾನು ಬಂದು ಒಂದು 2 ದಿನ ಇದ್ದೋಗನಿ ಅಂತ ಬಂದೆ. ಆಮೇಲಿಂದ ಇದ್ದೆ, ಮನೆಯಾಗೆಲ್ಲ ಓಡಾಡ್ಕೊಂಡಿದ್ದೆ, ದುಡ್ಡು ಕಾಸು ನೋಡ್ಕೊತಾ ಇದ್ದೆ, ತಂದು ಕೊಡೋರು. ಆಮೇಲೆ ಮನೆಗಿರೋದೆಲ್ಲ ಮಾಡ್ಕೊಂಡು ತಿಂದೆ. ಅಷ್ಟು ಬಿಟ್ಟು ಒಡವೆ ಪಡವೆ ಎತ್ಕೊಂಡ್ಬಿಟ್ಟು ಬಂದೆ. ಅಷ್ಟು ಬಿಟ್ರೆ ಇನ್ನು ನಾನು ಯಾವ ಪತ್ರನೂ ಮುಟ್ಟಿಲ್ಲ, ಏನೂ ಮುಟ್ಟಿಲ್ಲ. ಬೇಕಾದ್ರೆ ಯಾರ ಮೇಲೆ ಪ್ರಮಾಣ ಮಾಡ್ಬೇಕಾರೆ ಹೇಳ್ಬಿಡ್ತೀನಿ, ನಾನು ಏನೂ ಮುಟ್ಟಿಲ್ಲ. ಅಮ್ಮ, ಮನೆ ಎಲ್ಲ ಹುಡುಕಿ ತಡಕಿ ನೋಡಿದೆ ಕಣಮ್ಮ. ಮನೆ ಎಲ್ಲ ಹುಡುಕಿದ್ರು ಏನೂ ಇಲ್ಲ ಕಣಮ್ಮ. ಮನೆಯಾಗ ಯಾವ ಪತ್ರನೂ ಇಲ್ಲ. ಇರೋ ಈ ಮನೆಗೆ ಎಲ್ಲನೂ ಹುಡುಕಿ ತಡಕಿ ನೋಡಿದ್ದೀನಿ, ಏನೇನೂ ಇಲ್ಲ. ಹೇಳುದ್ನಲ್ಲ, ಏನೇನೂ ಇಲ್ಲ. ಪತ್ರ ದೇವ್ರಾಣೆ ಇಲ್ಲ. ಪತ್ರ ನಿನ್ನ ಹತ್ರನೇ ಐತೆ ಅಂತ ನಂಗೊಂದು ಚಿಕ್ಕ ವಿಷಯ ಗೊತ್ತಾದ್ರೂ ಗೊತ್ತಲ್ಲ ನಿನಗತಿ ಏನಾಯ್ತದೆ ಅಂತ ಹೇಳ್ಬಿಟ್ಟು. ಈ ಬಂಗಾರಮ್ಮ ಅಷ್ಟು ಸುಲಭ ಅಂತ ಅನ್ಕೋಬೇಡ. ನೋಡು, ಇನ್ನೊಂದು ಹೇಳ್ತಾ ಇದ್ದೀನಿ ಕೇಳಿಸ್ಕ. ನಂದು ಒಡವೆ 1 ತಿಂಗಳೊಳಗಡೆ ಬಂದು ನನ್ನ ಮನೆ ತಾಗಿರ್ಬೇಕು. ಇಲ್ಲ ಅಂದರೆ ಈ ಮನೆ ಮಾರಾದ್ರೂ ಪರವಾಗಿಲ್ಲ, ನನ್ನ ಒಡವೆ ನಾನು ಬಿಡಿಸ್ಕೊಂಬಿಟ್ಟು ಬರ್ತೀನಿ. ಸರಿನಾ? ಸರಿ ಅಮ್ಮವ್ರೆ, ಆಯಿತು ಬಂಗಾರಮ್ಮರೆ. ನನಗೆ ಟೈಮ್ ಕೊಡಿ. 1 ತಿಂಗಳು ಟೈಮ್ ಕೊಟ್ಟಿದ್ರಲ್ಲ ಸಾಕು. ಇಷ್ಟೊಳಗಡೆ ನೀವು ಎಲ್ಲ ಬಿಡಿಸ್ಕೊಂಡು ಪಟ ಅಂತ ಹೇಳ್ಬಿಟ್ಟು ತಗೊಂಬಿಟ್ಟು ಬಂದ್ಬಿಡ್ತೀನಿ. ನೀವೇನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ನೀವು ನಾನೇ ತಗೊಂಬಿಟ್ಟು ಬರ್ತೀನಿ. ನೀವು ಕೇಳಲಿಲ್ಲ ಅಂದ್ರೂ 1 ತಿಂಗಳೊಳಗಡೆ. ಇವತ್ತು ಎಷ್ಟು ತಾರೀಕು? 11ನೇ ತಾರೀಕು. ಆ ಮುಂದಿನ ತಿಂಗಳು 11ನೇ ತಾರೀಕು ಒಳಗಡೆ ನಿಮ್ಮ ಮನೆ ತಾಗ ಒಡವೆಗಳೆಲ್ಲ ಇರ್ತವೆ. ದಯವಿಟ್ಟು ನನ್ನ ಬಿಟ್ಬಿಡಿ. ಇನ್ನೊಂದು ಸಲ ನನ್ನ ಗಂಡನ ಹಿಂದೆ ಮುಂದೆ ಓಡಾಡಿದ್ ನನಗೇನಾರ ಗೊತ್ತಾಗಬೇಕು ಅಷ್ಟೇ ನಿನ್ನ ಕತೆ. ಸುಮ್ಮನೆ ಬಿಡಕ್ಕಿಲ್ಲ. ನನ್ನ ಗಂಡನ ಸವಸಕ್ಕೆ ಬರ್ಕೊಡ್ದು ನನ್ನ ಗಂಡನೇ ಮಾತಾಡ್ಸ್ಕೊಂಡು ಬಂದ್ರು ತಲೆ ಎತ್ತು ನೋಡಬಾರ್ದು. ಸರಿನಾ? ಬಾಯಿ ಮುಚ್ಕೊಂಡು ಬಿದ್ದಿರಬೇಕು. ಹೆಚ್ಚಿ ಕಮ್ಮಿ ಮಾಡಿ ಹೆಚ್ಚಿ ಕಮ್ಮಿ ಅವತಾರ ಮಾಡ್ದು ನಿನ್ನ ಕತೆ ಅಷ್ಟೇನೆ. ನಾನು ಏನು ಅಂತ ನಿನಗಿನ್ನೂ ಸರಿಯಾಗಿ ಗೊತ್ತಿಲ್ಲ ಅಂತ ಅನ್ನಿಸ್ತದೆ. ಗೊತ್ತಿದ್ರೆ ಇಂಥ ಸಾಹಸ ಮಾಡಕ್ಕೆ ನೀನೇನು ಗೊತ್ತಾ ಇರಲಿಲ್ಲ. ಆಯ್ತು ಬಂಗಾರಮ್ಮರೆ, ನೀವು ಹೆಂಗೆ ಹೇಳಿದ್ರೆ ಹಂಗೇನೇ. ಆಯ್ತು, ನೀವು ಹೇಳ್ದಂಗೆ ಏನೇ ಕೇಳ್ತೀನಿ. ಬಿಟ್ಬಿಡಿ ಬಂಗಾರಮ್ಮರೆ, ನನ್ನ ಬಿಟ್ಬಿಡಿ. ಬಾಮ, ಇನ್ನೊಂದು ತಿಂಗಳೊಳಗಡೆ ಬರಲಿಲ್ಲ ಅಂದರೆ ಇಡೀ ಪ್ರಪಂಚದಾಗ ಎಲ್ಲಿ ಮಾಡಿಕೊಂಡಿದ್ರು ಚುಟ್ಟಿಡ್ಕೊಂಡು ಹೇಳ್ಕೊಂಬಿಟ್ಟು ಬಂದು ಬಾರ್ಸನ. ಬಾ ಹೋಗೋಣ. ಅಬ್ಬಾ ಬಂಗಾರಮ್ಮ ಏನು ಅಂತ ಕೇಳಿದ್ದೆ. ಯಪ್ಪ 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 ಯಪ್ಪ. ಹಾಂ, ಈ ರೇಂಜ್ ಮಾಡ್ತಾಳೆ ಅಂತ ಗೊತ್ತಿರಲಿಲ್ವಲ್ಲ.